ಆಡಳಿತ ವ್ಯವಸ್ಥೆ ಇರಲಿಲ್ಲ ಅಂತಲೇ ನೇರವಾಗಿ ಹೇಳ್ತೀನಿ. ಬಟ್ ಈ ಬಾರಿಯಲ್ಲಿ ನಾವು ಕೆಂಪೇಗೌಡರ ಜಯಂತಿನ ಮಾಡಬೇಕಾದ್ರೆ ಬೇಸಿಕಲಿ ಕೆಂಪೇಗೌಡರ ಬಗ್ಗೆ ಎಷ್ಟೋ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ. 4 ತಲೆಮಾರು ಕೆಂಪೇಗೌಡರು ಇದ್ದಾರೆ. ಯಾವ ಕೆಂಪೇಗೌಡರು ಏನು ಮಾಡಿದ್ರು, 1000 ಕೆರೆಗಳನ್ನು ಕಟ್ಟಿಸ್ಕೊಟ್ಟು ನಂತರ ಅವ್ರು ಯುದ್ಧನೇ ಬೇಡ ಅಂದ್ಬಿಟ್ಟು ಮರಾಠರಿಗೆ ಬಿಟ್ಬಿಟ್ಟು ತ್ಯಾಗ ಮಾಡಿದಂಥ ಇತಿಹಾಸ ಉಳಿತಕ್ಕಂಥ ಕೆಂಪೇಗೌಡರು. ಆ ಕೆಂಪೇಗೌಡರ ಜಯಂತಿಯ ಒಂದು ಸಾರಾಂಶದಲ್ಲಿ ಇವತ್ತು ಅಕ್ಕಪಕ್ಕದಲ್ಲಿ ತಾಲೂಕುಗಳಲ್ಲಿ ನಾನು ನಿನ್ನೆ ಕೂಡ ಒಂದು ವೇಮ್ಗಲ್ ಇದೇ ರೀತಿಯ ಸಭೆಗೆ ಅಟೆಂಡ್ ಮಾಡಿದೆ. ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಲ್ಲಿ ನಾನು ಸಕ್ರಿಯವಾಗಿ ವಿಚಾರ ಮಾಡಿದೆ. ಅಲ್ಲಿ ತುಂಬ ಚೆನ್ನಾಗಿ ಪ್ರಬುದ್ಧವಾಗಿ ಆಡಳಿತವು ತುಂಬ ಪೂರಕವಾಗಿ ವ್ಯವಸ್ಥೆ ಮಾಡಿ ಪಲ್ಲಕ್ಕಿಗಳಲ್ಲಿ ಏನಕ್ಕೆ ಪಲ್ಲಕ್ಕಿ ಜಾಸ್ತಿ ಮಾಡಬೇಕು ಅಂತ ಒಂದು ಕ್ವಶನ್ ಬಂದಾಗ 2 ರೀತಿ ದ್ವಂದ್ವ ಬರುತ್ತೆ. ಇದು ವ್ಯಯ ಮಾಡೋದು ಅಂತ ಹೇಳ್ತಾರೆ. ಆದರೆ ಸಮಾಜಕ್ಕೆ ಒಂದು ಸಾಮರಸ್ಯವನ್ನು ತಿಳಿಸೋದಕ್ಕೆ ನಮ್ಮ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಇದನ್ನೆಲ್ಲ ಮಾಡ್ತಿರೋದು. ಸೊ ಎಲ್ಲೋ ಒಂದು ಕಡೆ ಸಾಮರಸ್ಯನ ಎತ್ತಿ ತೋರಿಸಲಿಕ್ಕೆ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಕರೆದು ಒಂದು ವೇದಿಕೆಯಲ್ಲಿ ನಾವು ಕರೆಸಿ ನಾವೆಲ್ಲ ಜೊತೆ ಇದ್ದೀವಿ, ನಾವೆಲ್ಲ ರಾಜಕೀಯ ಅನ್ನೋದು 5 ವರ್ಷಕ್ಕೆ ಒಂದೇ ಸತಿ ಮಾಡ್ತೀವಿ, ನಾವೆಲ್ಲ ಆಡಳಿತದಲ್ಲಿ ನಮ್ಮ ಶಾಸಕರಿಗೆ ಇಂಥ ವಿಷಯಗಳಲ್ಲಿ ಸಪೋರ್ಟ್ ಮಾಡಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇದೆಲ್ಲ ನಡೀಬೇಕು ಅಂತ ನಾವು ಒಳಗಡೆ ಸಾಕಷ್ಟು ವಿಚಾರ ಮಾಡ್ತಾ ಇದ್ರು ಸಹ ಹೊರಗಡೆಗೆ ಅದು ಬರ್ತಿಲ್ಲ. ನಾವೆಲ್ಲಿ ನೇರವಾಗಿ ಮಾತಾಡೋಕ್ಕೆ ಇವಾಗ ಪ್ರಾಪರ್ ವೇದಿಕೆಗಳು ಇರೋದಿಲ್ಲ. ನಮ್ಮ ವಿಷಯಗಳನ್ನ ನಮ್ಮ ಶಾಸಕರಿಗೆ ನಾವು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಒಂದು ಸಜೆಷನ್ ಏನು ಸಲಹೆ ಅಂತ ಹೇಳಿದ್ರು, ಸಲಹೆ ಹೇಳೋದಷ್ಟೇ, ನಾವು ಹೋಬಳಿ ಮತ್ತು ಪಂಚಾಯಿತಿಗಳಲ್ಲಿ ಸದ್ಯಕ್ಕೆ ಇವಾಗ ನಮ್ಮ ಸರ್ವಿಸ್ ಸರ್ ಹೇಳಿದ್ರು ವಾಟ್ಸಪ್ ಮುಖಾಂತರ ಮಾನಿಟರ್ ಮಾಡೋದು ಓಕೆ, ಟೆಕ್ನಾಲಜಿ ಇದೆ, ಸಾಮಾನ್ಯವಾಗಿ ಫೋಟೋಗಳ ಬಗ್ಗೆ ಇದು ಫೋಟೋ ಹಾಕ್ಬಿಟ್ಟು ಕಳಿಸ್ತೀವಿ. ನನ್ನ ಒಂದು ಅನಿಸಿಕೆ ಏನಂದ್ರೆ ಎಲ್ಲೆಲ್ಲಿ ಆಚರಣೆ ಆಗುತ್ತೆ ಆ ಆಚರಣೆಯನ್ನು ಯಾರ್ಯಾರು ಹಾರ ಹಾಕಿ ಅಲ್ಲಿ ಅದನ್ನ ಜವಾಬ್ದಾರಿ ವಹಿಸಿ ಅಧ್ಯಕ್ಷತೆ ವಹಿಸಿರ್ತಾರೆ ಅವರು ಕೆಂಪೇಗೌಡರ ಬಗ್ಗೆ ಒಂದು 4 ಮಾತು ಹೇಳಿರುವಂತ ವಿಡಿಯೋಸ್ ಕೂಡ ಅವ್ರು ಕಳಿಸ್ಕೊಡ್ಬೇಕು. ಯಾಕಂತಂದ್ರೆ ವಿಷಯ ತಿಳಿದೇ ಏನ್ ಮಾಡಿದ್ರು ಅದು ಪ್ರಯೋಜನ ಇಲ್ಲ. ನಾನು ಈ ವಿಚಾರಧಾರೆನ ಸಾಕಷ್ಟು ಸತಿ ಹೇಳಿರ್ತೀನಿ. ದಯವಿಟ್ಟು ಈ ಬಾರಿ ಇದನ್ನ ದಯವಿಟ್ಟು ಒಂದು ಆ್ಯಡ್ ಮಾಡ್ಕೊಳ್ಳಿ. ನಾವು ಕೂಡ ಅದನ್ನ ವೆರಿಫೈ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಸಮಾಜಕ್ಕೆ ಮುಕ್ತವಾಗಿ ತಿಳಿಸ್ಕೊಡೋದಕ್ಕೆ ದಯವಿಟ್ಟು ನಮಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಕಳಿಸ್ಕೊಡೋದು ನಿಮ್ಮ ಅಧಿಕಾರಿಗಳಿಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಸಾರ್ವಜನಿಕರಿಗೆ ತಿಳಿದಾಗ ನಮ್ಮ ಶಾಸಕರು ಯಾವ ರೀತಿ ಕಾರ್ಯಾಡಳಿತ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಾವು ಇನ್ನಷ್ಟು ಸಪೋರ್ಟ್ ಮಾಡಲಿಕ್ಕೆ ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡದಾಗಿ ಮಾಡಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಏನಾಗುತ್ತೆ, ಅವರು ನೇರವಾಗಿ ಕೇಳಲಿಕ್ಕೆ ಆಗೋದಿಲ್ಲ, ನಾವು ನೇರವಾಗಿ ಮಾತಾಡ್ಲಿಕ್ಕೂ ಆಗೋದಿಲ್ಲ. ಅಂತ ವ್ಯವಸ್ಥೆ ಇದ್ದಾಗ ಓಪನ್ ಸ್ಟೇಜ್ ಇದ್ದಾಗ ಯಾವುದು ದ್ವಂದ್ವ ಬರೋದಿಲ್ಲ. ಈಗ ನಮ್ಮ ಸಮುದಾಯದಲ್ಲಿ ಮುಖಂಡರಿರ್ತಾರೆ, ಅವರ ಅಧ್ಯಕ್ಷತೆ ಎಲ್ಲ ಆದರೆ ನಾನು ಅವ್ರಿಗೂ ಒಂದು ಈ ಮುಖಾಂತರ ಹೇಳ್ತಾ ಇದ್ದೀನಿ, ಮೊನ್ನೆ ಸತಿ ಸ್ವಲ್ಪ ಏನು ಸರಿಯಾಗಿ ಆಗಿಲ್ಲ. ಈ ಬಾರಿ ನಮ್ಮ ಶಾಸಕರು ಜೊತೆಯಲ್ಲೇ ಇರ್ತಾರೆ. ದಯವಿಟ್ಟು ಅದಕ್ಕೆ 3 ದಿನ ಸರ್ ನೀವೆಲ್ಲೂ ಹೋಗದೆ ಜಯಂತಿಗೆ ನಮ್ಮ ಜೊತೆ ಇದ್ದು ಹಳ್ಳಿಗಳಲ್ಲಿ ಸಾಮರಸ್ಯ ಬೆಳೆಸೋದಕ್ಕೆ ಹೋಬಳಿಗಳಲ್ಲಿ ನಾವು ನಿಮ್ಮ ಜೊತೆ ಬರ್ತೀವಿ. ದಯವಿಟ್ಟು ನೀವು ನಿಂತು ಒಂದು ಸಾಮರಸ್ಯ ವೇದಿಕೆನ ಇಲ್ಲಿಂದ ಮಾಡಿ ಇಡೀ ರಾಜ್ಯಕ್ಕೆ ಇಲ್ಲಿಂದ ಒಂದು ಸಂದೇಶ ಕೊಡಬೇಕು. ಮುಳಬಾಗಿಲು ತಾಲೂಕಲ್ಲಿ ನಾವೆಲ್ಲ ಸಾಮರಸ್ಯದಿಂದ ಇದ್ದೀವಿ. ಕೆಂಪೇಗೌಡರು ಹೇಗೆ ನಾಡು ಕಟ್ಟಿದ್ರೋ ಅದೇ ರೀತಿ ಮುಳಬಾಗಿಲು ತಾಲೂಕನ್ನು ಕಟ್ಟಬೇಕು, ಜಾತಿ ವ್ಯವಸ್ಥೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯವೈಖರಿ ಮಾಡ್ತಾ ಇದ್ದೀವಿ. ಇದಕ್ಕೆ ಈಗ ನಮ್ಮ ಪ್ರಸಕ್ತ ಸಮುದಾಯದ ಮುಖಂಡರು ಆಲೂರು ಶಿವಣ್ಣ ಅವರಿದ್ದಾರೆ. ಅವ್ರನ್ನ ನಾನು ವಿಶೇಷವಾಗಿ ಹೇಳ್ತೀನಿ, ಸರ್ಕಾರನೇ ಎಲ್ಲ ಹಣನ ಕೊಡ್ಲಿಕ್ಕಾಗಲ್ಲ. ಸ್ಥಿತಿವಂತರುಗಳು ಸಾಕಷ್ಟು ಇದ್ದಾರೆ, ನಾನು ನೋಡ್ತಿರ್ತೀನಿ. ಬಹುದೊಡ್ಡ ಬ್ಯಾನರ್ಗಳು ರಾಜಕೀಯವಾಗಿ ಎಲ್ಲ ಹಾಕೊಳ್ತಿರ್ತಾರೆ, ಭಾರಿ ಸಂತೋಷ. ದಯವಿಟ್ಟು ಈ ಒಂದು ಕೆಂಪೇಗೌಡರ ಜಯಂತಿಗೆ ಸ್ಥಿತಿವಂತರು ಯಾರಿರ್ತಾರೆ ನೀವು ಕೂಡ ಕೈ ಜೋಡಿಸಿ ಕನಿಷ್ಠ ಅಂತಂದ್ರು ಪಂಚಾಯಿತಿಯಲ್ಲಿ ಒಂದು 10-20 ಪಲ್ಲಕ್ಕಿಗಳು ಬರೋ ರೀತಿ ವ್ಯವಸ್ಥೆ ಮಾಡುವಂತ ಜವಾಬ್ದಾರಿ ನೀವು ತಗೊಬೇಕು. ತಗೊಂಡಿದ್ದೀವಿ ಅಂತ ಮಾತು ಕೊಡಬೇಕು. ಶಾಸಕರಿಗೂ ಅದು ಅರಿವಿಗೆ ಬರುತ್ತೆ. ಶಾಸಕರು ಆ ಮಾತನ್ನ ಭರವಸೆಗಳನ್ನ ಗಮನಕ್ಕೆ ತಗೊಂಡಿರ್ತಾರೆ. ಅವರು ನಮ್ಮ ಜೊತೆ ಅಷ್ಟೇ ರೀತಿ ಕೈ ಜೋಡಿಸ್ತಾರೆ. 2 ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ ಹೊರತು ನಾವೀಗ ಹೇಳ್ಬಿಟ್ಟು ನಾಳೆ ಮರ್ತೋಗ್ಬಿಟ್ಟು ನಮ್ಮ ಕೆಲಸಗಳನ್ನು ನಾವಿದ್ರೆ ನಾವು ಯಾವುದೇ ಒಬ್ಬ ಮಹೋನ್ನತವಾದಂಥ ವ್ಯಕ್ತಿಯ ಒಂದು ಇತಿಹಾಸ ಮೌಲ್ಯಗಳನ್ನ ನಾವು ಅಳವಡಿಸ್ಕೊಳಕ್ಕಾಗೋದಿಲ್ಲ, ನಮ್ಮ ಮಕ್ಕಳುಗಳನ್ನ ಕೊಡ್ಲಿಕ್ಕಾಗೋದಿಲ್ಲ. ಆಚೆ ಬಂದ್ರೆ ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಆಚರಣೆನ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಕಣ್ಮುಂದೆ ನಡೆದ್ರು ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ಇದು ಯಾವ ಡಿಪಾರ್ಟ್ಮೆಂಟ್ಗೂ ಹೊರತುಪಡಿಸೇನಿಲ್ಲ. ಇವತ್ತು ನಮ್ಮ ಪ್ರಜಾಪ್ರತಿನಿಧಿ ಅಂತ MLA ಅವರಿದ್ದಾರೆ. ಅವ್ರು ಇರೋದಕ್ಕೆ ನಾವು ಧೈರ್ಯವಾಗಿ ಮಾತಾಡೋಕ್ಕೆ ವ್ಯವಸ್ಥೆ ಇದೆ. ಕಾರ್ಯಾಂಗ ಅವ್ರ ಅಂಡರ್ ಕೆಲಸ ಮಾಡಬೇಕು. ನಾನು ಈ ವಿಷಯ ಅವ್ರಿಗೆ ಗಮನಕ್ಕೆ ತರೋದು ಇದು ನನ್ನ ಒಂದು ಸ್ಮಾಲ್ ಸಜೆಷನ್ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ನಾನು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.